ಡಾಕ್ಟರ್ ಬಸವಕುಮಾರ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಆತ್ಮೀಯ ಮಹೋದಯರೇ, ವೇದಿಕೆ ಮುಂಭಾಗದಲ್ಲಿ ಶ್ರಮಿಸಿದ್ದಾರೆ. ಇಂದು ನಾವೆಲ್ಲೂ ಸಹ ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ. ಅಂಧಕಾರದಿಂದ ಬೆಳಕಿನ ನಡೆದುಕೊಂಡೆ ಬಂಧುಮಕ್ಕಳಿಗೆ ಪಾಲ್ಗೊಂಡಿದ್ದ ಎಲ್ಲರೂ ನಮ್ಮ ಮನೆಗಳಲ್ಲಿ ದೀಪಾವಳಿ ಹಚ್ಚಿದ್ದಾರೆ. ಅದೇ ರೀತಿಯಲ್ಲಿ ಇಂದಿನ ಮಹಾಸ್ವಾಮೀಜಿಗಳು ನಮ್ಮೆಲ್ಲರ ದೂರದ ನಿಟ್ಟಿನಲ್ಲಿ ಒಂದು ಮಹಾ ಕಾರ್ಯಕ್ರಮ ಮಾಡಿದ್ದಾರೆ. ಅದೇ ವಚನ. ನಾವೆಲ್ಲರೂ ಸಾಮಾನ್ಯವಾಗಿ ಕಾರ್ತಿಕ ಮಾಸ ಆ ಕಟ್ಟಡವನ್ನು ದೂರ ಮಾಡುವ ಮನೆಯ ಪ್ರೋತ್ಸಾಹಿಸುತ್ತಾರೆ. ಆದರೆ ಇತ್ತೀಚಿನ ಕಾಲಘಟ್ಟದಲ್ಲಿ ನಮ್ಮ ಮನಸ್ಸಿನಲ್ಲಿ ಅಲಂಕಾರವಾಗಿದೆ. ನಮ್ಮ ಮನಸ್ಸಿನ ಅಲಂಕಾರವನ್ನು ಹೋರಾಡಿಸುವ ಶರಣರ ವಿಚಾರಧಾರೆಯಿಂದ ನಮ್ಮೆಲ್ಲರ ಗುರುಮನಗಳಲ್ಲಿ ನಿಟ್ಟಿನಲ್ಲಿ ಇಂದಿನ ವಚನ ಕಾರ್ತಿಕ ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ಆಧುನಿಕ ಜಗತ್ತಿನಲ್ಲಿ ಮೌಲ್ಯ ರಚಿಸುವಂತಹ ಈ ಕಾಲದಲ್ಲಿ ನಮ್ಮೆಲ್ಲರ ಮನೆಗಳಲ್ಲಿ ಮತ್ತು ಮನೆಗಳಲ್ಲಿ ವಚನ ಕಾರ್ತಿಕದ ಮೂಲಕ ಹೊಸ ಭಗವಂತನ ಪರವಾಗಿದೆ. ಹಾಗಾಗಿ ನಮ್ಮ ಅಭಿವೃದ್ಧಿ ಜವಾಬ್ದಾರಿಗೆ ನಿಮ್ಮೆಲ್ಲರ ಪರವಾಗಿ ನಾವು ವೈಯಕ್ತಿಕವಾಗಿ ಆದ್ಮೇಲೆ ಈ ವಚನ 12ನೇ ಶತಮಾನದಿಂದ ನಮ್ಮ ವಚನಗಳು ಸಾಧ್ಯ ಬಂದಿವೆ. ನಮ್ಮೆಲ್ಲರ ಬಾಯಲ್ಲಿ ಸಾಧಿಸಿದ್ದಾರೆ. ಅದರ ವಚನದಂತೆ ನಮ್ಮ ಗಿಡದಲ್ಲಿ ವಚನಗಳನ್ನ ಯಾಕೆ ನಾವು ಮತ್ತೆ ಪಾಠ ಮಾಡಬೇಕು, ನಮ್ಮ ವಚನ ಯಾಕೆ ಅರ್ಥ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನೋಡುವಾಗ ಒಬ್ಬ ಅಜ್ಜ ಪ್ರತಿನಿತ್ಯ ತನ್ನ ರಾಮಾಯಣ ಮಾಡ್ತಾರೆ. ಆ ಮಗುಗಳ ಕೇಳಿದಾಗ ಆ ಮಗು ಬೇಜಾರಾಗ್ತಾರೆ. ತನ್ನ ದಿನಾಂಕ ಕೇಳ್ತಾರೆ, ನೀವು ಎಲ್ಲ ಮಾಡೋದಿದೆ ಮತ್ತು ಯಾಕೆ ಹೇಳ್ತೀನಿ. ಆಗ ಅಜ್ಜ ಬಾಯ ಹೊರಗಡೆ ಒಂದು ಬಗ್ಗೆ ಕೊಡ್ತಾರೆ. ಈ ಬಗ್ಗೆ ಆ ಮಗು ಗೊತ್ತಿರಲ್ಲ, ಆ ಬಗ್ಗೆ ಗೊತ್ತಿರುತ್ತೆ. ನೀರು ಸೋತಾ ಇರುತ್ತೆ ಮತ್ತು ನೀರು ಸೋತಿದೆ ಒಂದು 4 ಸಲ ಮಾಡಿದ್ರೆ ಆ ಮಗು ಬೇಜಾರಾಗುತ್ತೆ. ನಾನು ನೀರು ತಂದಿದ್ದೇನೆ, ನೀರು ಸೋತಾ ಇದೆ. ಆಗ ಹೇಳ್ತಾರೆ, ಈ ಫಸ್ಟ್ ಬಗ್ಗೆ ಹೊಡೆಯುತ್ತೆ ಈಗ ನಾವು ನನ್ನಲ್ಲಿ ನಾವು ಆದರೆ ನಮಗೆ ಬರುವಂತಹ ವಚನಗಳು ನಮ್ಮನ್ನ ಒಂದು ಒಳ್ಳೆಯ ನಿಟ್ಟಿನಲ್ಲಿ ಒಂದು ಮೌಲ್ಯಗಳನ್ನ ನಿಟ್ಟಿನಲ್ಲಿ ಆ ವಚನಗಳನ್ನ ನಮ್ಮೆಲ್ಲರ ಮನದಲ್ಲಿ ರೂಢಿಸುವ ಪ್ರಯತ್ನ ಇಂದಿನ ವಚನ. ಇದು ಉಳಿಯುವಂತಹ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಬಸವಣ್ಣ ಅವರ ವಚನದ ಮಹತ್ವವನ್ನು ಅನಿಸುವುದರಲ್ಲಿ ಒಂದು ಚಿಕ್ಕ ಪ್ರಯತ್ನ ಅವಕಾಶ ಮಾಡಿಕೊಳ್ಳುವುದಕ್ಕೆ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಕೂಲಿ ಕೃಷಿ ಕಾಯಕದಿಂದ ಮಾಡುವ ಕೂಲಿಗೆ ಜೀವನ ಪರಿಸ್ಥಿತಿ ಅದಾದ ಎನ್ನುವಂತಹ 3 ಲೈನ್ಗಳನ್ನು ಕೊಡ್ತಾರೆ. ಇವತ್ತೆ ಈ ವಚನ ಕೇವಲ ಶಿವಾಸನ ಅದ ನಾವೆಲ್ಲರಿಗೂ ಗೊತ್ತಿದೆ. ನಮ್ಮ ಬಸವಣ್ಣಗೆ ಕಾಯಕ ಕೆಲಸ ಗುರುಲಿಂಗ ಜನ್ಮವಾಸನೆ. ಹೀಗಾಗಿ ಈ ವಚನ ಸಾಲು ನಮ್ಮೆಲ್ಲರ ಜೀವನದ ಮಾರ್ಗದರ್ಶನ ಪ್ರಯತ್ನವನ್ನು ನಾವೆಲ್ಲೂ ಸಹ ನಮ್ಮ ಕಾಯಕದಲ್ಲಿ ಹೀಗಾಗಿ ಮೊದಲ ಪದ ಹೇಳಿದರೆ ಕೂಲಿ ಕೃಷಿ ಕಾಯಕಗಳಿಂದ ಮಾಡುವ ಗುರುಲಿಂಗ ಜನ್ಮವಾಸನೆ ಅದಾದ ಬಹಳ ಸುಲಭವಾಗಿ ಮಾಡುವ ಸುಖಾಯ ಇಲ್ಲಿ ನೋಡೋಣ. ಕೆಲಸವೇ ಪೂಜೆ ಕೆಲಸ ಅಂದರೆ ನಮಗೆ ಬಸವರಾಜ ಅತ್ಯಂತ ಪವಿತ್ರವಾದ ಕಾರ್ಯಕ್ರಮ. ನಾವು ಯಾವುದೇ ಕೆಲಸ ಮಾಡಿಸುತ್ತಾ ಆ ಯಾವುದೂ ಕೆಲಸ ಸಿಗಲಿಲ್ಲ, ಕೃಷಿ ಮಾಡಿ ಪಾಠಗಳ ಬೋಧನೆ ಮಾಡಿ ಕೆಲಸ ಯಾವುದೇ
ಋಷಿನ ಮಾಡಿಸುತ್ತ ಅಥವಾ ಹುಲಿನ ಮಾಡಿಸುತ್ತ ಅದು ಭಗವಂತನ ಸೇವೆ ನಾವು ತೆಗೆದುಕೊಳ್ಳಬೇಕು. ನಾವೆಲ್ಲರೂ ನಮ್ಮ ಕೆಲಸದಲ್ಲಿ ಹೋಗಬೇಕು. ಇವತ್ತು ಯಾರು ಕೆಲಸದಲ್ಲಿ ಶ್ರದ್ಧೆ ಆಸಕ್ತಿ ಇರುತ್ತೋ ಅವರೇ ಮಾಡಬೇಕು ಅಂತ ಕಾಣ್ತದೆ. ಈಗ ನಡೆಸುವ ಕಾರ್ಯಕ್ರಮ ಹೀಗಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿ ಆ ಕೆಲಸದಲ್ಲಿ ಆಸಕ್ತಿ ಶ್ರದ್ಧೆ ನಡೆಸಿಕೊಳ್ಳಬೇಕು. ಎರಡು ಭಾವಶುದ್ಧವಾಗಿ ಮಾಡುವ ಸುತ್ತಾಯವನ್ನು ಅಂದರೆ ನಾವೆಲ್ಲೂ ಸಹ ಕೆಲಸವನ್ನು ಮಾಡ್ತೀವಿ. ನಮ್ಮ ಕೆಲಸದ ಸಾಧನೆ ಯಾವ ಬರುತ್ತೆ ಅಂದರೆ ಆ ಕೆಲಸಕ್ಕೆ ಫಲ ಬರುತ್ತೆ. ಅಂದರೆ ಈಗ ನಾನು ಪಾಠ ಮಾಡಬೇಕಂದ್ರೆ ನನ್ನ ಯಶಸ್ಸು ಯಾವಾಗ ಅಂದರೆ ನಮ್ಮ ವಿದ್ಯಾರ್ಥಿ ಹಾಗೆ ಯಾವುದೇ ಒಂದು ಸಂಸ್ಥೆ ಎಲ್ಲ ಗೌರವಗಳು ಆಸಕ್ತಿ ಕೆಲಸ ಮಾಡಬೇಕಂತ ಮುಂದುವರೆ ಸಾಧ್ಯ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಿ ಆ ಕೆಲಸದಲ್ಲಿ ಭಗವಂತನ ಶರಣ ಆಗಬೇಕು. ಎರಡನೇ ನಾವೆಲ್ಲೂ ಸಹ ಕೆಲಸ ಮಾಡ್ತೀವಿ. ಆದರೆ ನಮ್ಮ ಯಾರಿಗೂ ಕೆಲಸ ಗೊತ್ತಿಲ್ಲ. ಇವತ್ತು ನಾನು ಟೀಚರ್ ಆಗಲಿ, ನಾನು ಮ್ಯಾನೇಜರ್ ಆಗಬೇಕು ಅಂತ ಯೋಚನೆ, ನಾನು ಪ್ರಿನ್ಸಿಪಲ್ ಆಗಿರ್ತೀನಿ, ಇಲ್ಲ ನಾನು ಮಾಸ್ಟರ್ ಆಗಬೇಕು ಆಸಕ್ತಿ. ಹೀಗೆ ನಾವು ಮಾಡುವಂಥ ಕೆಲಸದಲ್ಲಿ ಒಂದು ಆಸಕ್ತಿಯನ್ನು ಹೊರತುಪಡಿಸಿ ನಾವು ಬೇರೆ ಕೆಲಸದಲ್ಲಿ ಯೋಚಿಸ್ತೀವಿ. ಹೀಗಾಗಿ ನಾವು ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸದಲ್ಲಿ ಆ ಕೆಲಸದಲ್ಲಿ ಆಸಕ್ತಿ ಆದರೆ ನಾವೆಲ್ಲ ಕೆಲಸ ಮಾಡಬೇಕು, ನಿಜವಾಗ ಕೆಲಸ ಮಾಡಬೇಕು. ಆದರೆ ಅಲ್ಲಿ ಶರಣ ಇನ್ನೊಂದು ಪದವನ್ನು ಹೇಳಿದರೆ ಭಾವಶುದ್ಧವಾಗಿ ಮಾಡುವ ಅಂದರೆ ನಾನು ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸದಲ್ಲಿ ಒಳ್ಳೆಯ ಮಾಡಬೇಕು. ನಾನು ಒಂದು ಕಸವಳೆ ಬಗ್ಗೆ ಮಾಡಲು ಇಷ್ಟಪಡ್ತೀನಿ. ಆದರೆ ಕಸವಳೆ ಬೇರೆ ಈಗ ಯಾವ ಕೆಲಸ ಮಾಡಬೇಕು ಅಥವಾ ನಾನು ದೇಶದಲ್ಲಿ ನಾನೇ ಕೆಲಸ ಮಾಡಬೇಕು, ನಾನೆಲ್ಲೋ ಬೇರೆ ಕೆಲಸ ಮಾಡಬೇಕು, ನಾವೆಲ್ಲ ಸಂಬಂಧ ಅಂದರೆ ನಾವು ಕೆಲಸ ಅದರಲ್ಲಿ ನಾವು ಒಳ್ಳೆಯದನ್ನು ಕಲಿಸಬೇಕು. ಭಾವಶುದ್ಧವಾಗಿ ಕಾರ್ಯಕ್ರಮ ಮಾಡಬೇಕು. ನಮಗೆ ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬೇಕು ಆ ಕೆಲಸವನ್ನು ನಾವು ನಮ್ಮ ಭಾವಶುದ್ಧವಾಗಿ ಮಾಡಬೇಕು. ಇನ್ನು ಮೂರನೇ ಮಾಡಿಕೊಂಡ ವಿದ್ಯದಲ್ಲಿ ಆನಂದ ಒಳಗಡೆ ನೋಡದೆ ಒಂದು ಪ್ರಸಾದ ನಿಜಕ್ಕೂ ಸಂಗ್ರಹವಾಗಿದೆ. ಇಲ್ಲಿ ಯಾವುದೇ ಒಂದು ಕೆಲಸ ಮಾಡಿದಾಗ ಸಾಮಾನ್ಯ ಒಬ್ಬ ಮನುಷ್ಯ ನಾವು ಯಾವುದೇ ಕೆಲಸವನ್ನು ಕೈ ಹಾಕಿಸುವ ಆ ಕೆಲಸದಲ್ಲಿ ಕೈ ಹಾಕಬೇಕು. ಮತ್ತೆ ನಾನು 100 ಜನಕ್ಕೆ ಏನೋ ಕೊಡ್ತೀನಿ ಅಂದರೆ 100 ಜನಕ್ಕೆ ಊಟ ಹಾಕಬೇಕು ವಿಷಯ, ಅಥವಾ ಪಾಠ ಮಾಡಬೇಕು ಸಂಭಾವನೆ ವಿಷಯ. ಹೀಗೆ ನಾನು ಯಾವಾಗ ಸಂತೋಷ. ಹೀಗಾಗಿ ನಾವು ಯಾವುದೇ ಕೆಲಸ ಆ ಕೆಲಸವನ್ನು ನಮ್ಮ ಸ್ವಂತ ಅದು ಯಾಕಂದರೆ ಆ ದೇವರ ಉದ್ದೇಶ ಕಾರ್ಯಕ್ರಮ ಅಂದರೆ ಇದು ಆಧ್ಯಾತ್ಮಿಕ ಮಾನವೀಯ ಯಾವಾಗ ನಾವು ಕೆಲಸದ ಫಲವನ್ನು ಪ್ರಸಾದ ಆಗ ನಮ್ಮ ಮನಸ್ಸು ಶಾಂತಿ. ಇಂದಿನ ಕಾಲಘಟ್ಟದಲ್ಲಿ ಮನುಷ್ಯರಿಗೆ ಸದಸ್ಯ ಯಾವುದೇ ಒಂದು ಕೆಲಸ ಮಕ್ಕಳು ಪರವಾಗಿಲ್ಲ ಇಲ್ಲಂತ ಬರೋದೇ ಬೇಡ ನಾಳೆ ಸೋದರ ಸಮಭಾವನಷ್ಟೇ. ಹೀಗಾಗಿ ಯಾವಾಗ ನಾವು ನಮ್ಮ ಕೆಲಸದಲ್ಲಿ ಆ ಕೆಲಸದಲ್ಲಿ ಪ್ರಬಂಧನ ಕಂಡಾಗ ನಮಗೆ ಅದು ಯಾವುದೂ ಸಹ ತಪ್ಪು ಕೆಡಕು ಒಳ್ಳೆಯದು ಯಾವುದೇ ಆದರೂ ಸಹ ಬರೆದು ನಿಂದೆ ಪರಮಾತ್ಮ ಬಂದಾಗ ಯಾವುದೇ ರೀತಿಯ ಅವಲಂಬಿಕೆ ಯಾವುದು ಬಂದಾಗ ನಮ್ಮ ಮನಸ್ಸು ಯಾವುದೇ ಸಹ ಅಂದರೆ ಇವತ್ತೇ ಒಂದು ಕೆಲಸದಲ್ಲಿ ಯಶಸ್ಸು ಸಿಕ್ಕಾಗ ನಾವೆಲ್ಲರೂ ಹೇಳ್ತೀವಿ ಅದಕ್ಕೆ ನಾನು ಕಾರಣ ಆಗ್ತೀವಿ, ಆದರೆ ಸೋತಾಗ ಕಾರಣನೇ ಆಗ್ತೀವಿ. ಅಂದರೆ ಗೆಲುವಿಗೆ ಪದ್ಧತಿಯನ್ನು ನೋಡೋಣ, ಸೋಲಿಗೆ ಒಳ್ಳೆಯ ಮಾಡೋಣ. ಹಾಗಾಗಿ ಸೋತಾಗ ಹೋಗದೆ ಗೆದ್ದಾಗ ಇದ್ದರೆ ಸಮಭಾವನೆ ನಾವು ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಮ್ಮ ಮನಸ್ಸು ನಿರಾಳವಾಗಿ ಮನಸ್ಸು ಸಹ ಶಾಂತಿಯಾಗಿರುತ್ತೆ, ನಾವೆಲ್ಲರೂ ಪ್ರಸನ್ನತೆ. ಅಂದರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯದಲ್ಲಿ ನಮಗೆ ಫಲಾಫಲವನ್ನು ಭಗವದ್ಗೀತೆ ಹೇಳುತ್ತೆ.
ಕಣ್ಮಣೆಯವಾದ ಅವಸ್ಥೆ ಇದೆ. ನಿನ್ನ ಕರ್ಮವನ್ನು ನೀನು ಮಾಡಲು ಫಲಾಫಲ ನನಗೆ ಕೊಡಬಹುದು. ಆ ನಿಟ್ಟಿನಲ್ಲಿ ನಾವೆಲ್ಲೂ ಸಹ ನಮ್ಮ ಕೆಲಸದ ಬಗ್ಗೆ ಜಾಸ್ತಿ ಯೋಚನೆ ಮಾಡಲು ಎಲ್ಲ ಫಲ ಬರೋದು ಇದು. ಕೆಲಸ ಉಭಯ ಭಾಗಗಳು ಸರಿಯಾದ ಪ್ರಸಾದಕ್ಕೆ ಪ್ರಸಾದದ ಬೆಲೆ ಮಾಡಬಹುದು. ಇದರ ಅರ್ಥ ಏನಾಗುತ್ತೆ? ಕೆಲಸ ಮಾಡಿದವರು ಅದರಿಂದ ಪ್ರಯೋಜನ ಪಡೆದವರು ಎರಡು ಸಹ ಸಮಾನ. ನಾನೆಲ್ಲೋ ಒಂದು ಕೆಲಸವನ್ನು ಮಾಡಬೇಕು ಅಂದಾಗ ಆ ಕೆಲಸವನ್ನು ನಾನು ಮಾಡಿದ್ರೆ ಎಷ್ಟು ನನಗೆ ಸಂಬಳ ಸಿಗುತ್ತೋ ಅಥವಾ ಇನ್ನೊಂದೇನೋ ಸಿಗುತ್ತೋ ಅಥವಾ ಆನಂದ ಸಿಗುತ್ತೋ ಅದರ ಪ್ರಯೋಜನ ಪಡೆಯುವಂತಹ ಮಾನವರಿಗೂ ಸಹ ಪ್ರಸಾದ ಅಂತೇಳಿ ನಾನು ಭಾವಿಸ್ತೇನೆ. ಇದರರ್ಥ ಶರಣರ ಚಿಂತನೆಯಲ್ಲಿ ಎಲ್ಲ ಕಾಯಕವೂ ಸರಿ ಸಮಾನ. ಒಬ್ಬ ಚಪ್ಪಲಿ ಕನ್ನಡಿಗರು ಬೇರೆ ಭಾಷೆ ಮಾಡೋದು ಎಲ್ಲರೂ ಸಹ ಸರಿ ಸಮಾನ. ಯಾವುದೇ ರೀತಿಯ ಅಸಾಮರ್ಥ್ಯ ಇಲ್ಲ ಅಂತಂದ್ರೆ ಎಲ್ಲರೂ ಸಹ ಒಂದೇ ಒಂದು ಭಾವನೆ ಅಂದರೆ ಒಬ್ಬ ಕೆಲಸಗಾರನೂ ಸಹ ನಾವು ದೇವರಂತೆ ಕಾಣಬೇಕು. ಆ ಕಾಣುವಂಥ ಚಿಂತನೆ ಶರಣರ ವಚನದಲ್ಲಿ. ಮುಂದಿನ ಪದ ನೋಡಿದಾಗ ಅದು ನಿರ್ಮಾಲ್ಯವಲ್ಲ, ಅದು ಲಿಂಗ ಅಂತ ಹೇಳ್ತಾರೆ. ಅಂದರೆ ಶರಣರ ದೃಷ್ಟಿಯಲ್ಲಿ ದೇವರು ಕಲ್ಲಲ್ಲ, ಮರದಲ್ಲಿಲ್ಲ ಅಥವಾ ಮೂರ್ತಿಲ್ಲ. ಆದರೆ ಎಲ್ಲಿದೆ ದೇವರು ಅಂತ ನೋಡಿದಾಗ ಅದು ನಿರ್ಮಾಲ್ಯವಲ್ಲ, ಲಿಂಗ. ಅಂದರೆ ಆ ದೇವರು ಎಲ್ಲಿದೆ ನಾವು ಮಾಡುವಂಥ ಕೆಲಸ ಕಾಯಕದ ಕೆಲಸ ಬಸವಣ್ಣ ಹೇಳಿದ್ರು. ಆಗ ಆ ಕಾಯಕದಲ್ಲಿ ನಾವು ದೇವರನ್ನು ಕಾಣಬೇಕು. ಅದನ್ನೇ ಹುಡುಕಲು ಅವರು ತಮ್ಮ ವಚನ ಹೇಳಿದರು. ಅಂದರೆ ಕೆಲಸದಿಂದ ಫಲ ಬಂದದ್ದು ನೀರಲ್ಲ, ಅದು ದೇವರ ಅಗತ್ಯಷ್ಟೇ. ಪವಿತ್ರ ಕಾಯಕದಿಂದ ಬಂದ ಅಕ್ಕಿ, ಬೇವರು, ಶ್ರಮ ಇವೆಲ್ಲವೂ ಸಹ ಕೆಲಸ. ಅಂದರೆ ಒಂದು ಕೆಲಸವನ್ನು ಮಾಡುವಾಗ ಆ ಕೆಲಸದಲ್ಲಿ ನಮಗೆ ಹೆಚ್ಚು ಫಲ ಸಿಗುತ್ತೆ ಅಥವಾ ಉಳಿತಾಯ ಅದನ್ನು ಸಹ ಭಗವಂತನ ಸೇವೆ ಮಾಡಬೇಕು. ಅಥವಾ ನಮಗೆ ಕೆಡಕಾಯ್ತು ಅದು ಸಹ ಭಗವಂತನ ಸೇವೆ ಮಾಡಬೇಕು. ನಾವೇನು ಆರಲಾರ ನೀರಲ್ಲ ಕೆಟ್ಟವಾಗ ಯಾವುದೇ ಆದ ಫಲ ಕೆಲಸವನ್ನು ಮಾಡಬೇಕು. ಎಲ್ಲ ಫಲವೂ ಸಹ ಆ ಭಗವಂತನಿಗೆ ಅದನ್ನು ಮಾಡಬೇಕು. ಅದೇ ರೀತಿ ಗುಂಬೇಶ್ವರನಿಗೆ ಸಾಕ್ಷಿ ಹೇಳ್ತಾರೆ. ಗುಂಬೇಶ್ವರನಿಗೆ ಚಿಕ್ಕನಾದ ಸಾಕ್ಷಿಯಾಗಿ ನಮ್ಮನ್ನು ಅಂದರೆ ನಾನು ಸತ್ಯವನ್ನು ಹೇಳ್ತೀನಿ. ಅದಕ್ಕೆ ಆ ದೇವರೇ ಕೆಲಸ. ನನ್ನ ಕೆಲಸ ಅಂದರೆ ನನ್ನ ಪೂಜೆ, ನನ್ನ ಕೆಲಸಕ್ಕೆ ನನ್ನ ಪೂಜೆ. ಹಾಗಾಗಿ ಭಗವಂತನಿಗೆ ನಾವು ಇವತ್ತು ದೇವರ ದೇವಸ್ಥಾನ ತೀರ್ಥಯಾತ್ರೆ ಮಾಡಿ ಅದು ನಿಜವಾಗಲೂ ದೇವರಿಗೆ ಯಾವ ಕೆಲಸವಿದೆ, ಯಾವ ಶ್ರದ್ಧೆಯಿಂದ ಆಸಕ್ತಿಯಿಂದ ತಮಗೆ ನೀಡಬೇಕಾದ ಆ ಕಾಯಕ ದೇವರನ್ನು ಈಗ ದೇವರನ್ನ ಓದಬೇಕು ಅಂತಂದರೆ ನಾವು ಮಾಡುವಂಥ ಕೆಲಸ. ಒಬ್ಬ ಶಿಕ್ಷಕ ಬೋಧನೆ ಮಾಡಬೇಕಂದ್ರೆ ಆ ದೇವರಿಗೆ ಮೊಬೈಲ್ ಆಗ ಒಬ್ಬ ರೈತ ಮೊದಲು ಶ್ರಮಿಸ್ತೇನೆ ಅಂದರೆ ಆ ದೇವರಿಗೆ ಆ ದೇವರು ಪಡೆಯಬೇಕು. ಇದು ಶರಣರ ಬಸವಣ್ಣ ಕೆಲಸವಿಲ್ಲದೆ ಜೀವಿಸಿಕೊಂಡು ದೇವರ ಅಂದರೆ ದುಡಿಯುವಂತಹ ಚಿಂತನೆ ಶರಣರಿಗೆ. ಹಾಗಾಗಿ ನಾವು ಯಾರೇ ಮೊದಲು ದುಡಿದು ಆ ದುಡಿದು ತಿಂದು ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಇದು ಆಧ್ಯಾತ್ಮಿಕ ಜೀವನದ ರೂಪುರೇಷ. ಹೀಗೆ ನಮ್ಮ ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಆಸಕ್ತಿ ಅದಕ್ಕೆ ಒಂದು ಒಬ್ಬ ಮಡಿವಾಳರು ಒಂದು ಕತ್ತಲೆ ಸಾಕಿದ್ದಾರೆ. ಆ ಕತ್ತೆಯ ಮೇಲೆ ದಿನ ಭಾಗವಹಿಸ್ತಾರೆ. ಅಂದರೆ ಆಕಸ್ಮಿಕವಾಗಿ ಆ ಕತ್ತೆ ನಿರ್ದೇಶಿಗೆ ಭಾರ. ಹೀಗಾಗಿ ಆ ಮಡಿವಾಳರು ಕತ್ತೆನ ಬಿಡಿಸ್ತಾರೆ. ಆ ಕತ್ತನ ಬಿಡಿಸ್ಕೊಂಡು ಪ್ರತಿ ದಿವಸ ಅದೇ ಈ ರೀತಿ ಒಂದು ವಾರ ರೀತಿ ಆದಾಗ ಆ ಮಡಿವಾಳ ಮಾಡ್ತಾರೆ. ಆಗ ಏನಾಗುತ್ತೆ, ಆ ಮಡಿವಾಳ ಆ ಕತ್ತೆಯ ಮೇಲೆ ಆಕಸ್ಮಿಕ ಉದ್ಯೋಗ ಬುದ್ಧಿ ಬರುತ್ತೆ. ನಾನು ನೀರ ಪ್ರದೇಶಕ್ಕೆಲ್ಲ ಕರ್ಕೊಂಡು ಆರಾಮ ಈಗ ಬಂದಾಗ ಯೋಚನೆ ಮಾಡಿ ಏನು ಮಾಡಬೇಕು ಯೋಚನೆ ಮಾಡುವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಹತ್ತಿನ ಬಸ್ಸಿ ಅದೇ ರೀತಿ ಜಾಸ್ತಿ. ಹಾಗೆ ನಾವು ಸಹ ಕಾರ್ಯದಲ್ಲಿ ಕರ್ತವ್ಯನ ಯೋಚನೆ ಮಾಡುವ ಮೊದಲ ನಾವು ನಮ್ಮ ಕಂಡಾಗ ಅಂತ ಶೇಷ ನಾವು
ಈಗ ವರ್ಷ ನಮ್ಮ ಕಾಯಕದಲ್ಲಿ ಮನಸ್ಸಿನಲ್ಲಿ ಭಕ್ತಿಯಲ್ಲಿ ಮಾತಿನಲ್ಲಿ ಸತ್ಯದಲ್ಲಿ ನಾವು ಮಾಡಿರುವಂತಹ ಪ್ರತಿಯೊಂದು ಕೆಲಸವನ್ನು ದೇವರ ಪ್ರಸಾದವನ್ನು ಭಾವಿಸೋಣ. ಆಗ ನಮ್ಮ ಜೀವನವೇ ವಿಲಾಸ ಆಗುತ್ತೆ. ಹೀಗಾಗಿ ನಾವೆಲ್ಲೂ ಸಹ ಒಂದೇ ಜನ ಕಾಯಕವೇ ಪ್ರಸಾದ ಪೂಜೆ ಜೀವನ ಶುಭವೇ ಪೂಜೆ ಇಂತಹ ಕೆಲವೊಂದು ಮಾತನಾಡಲು ಅವಕಾಶ ಪೂಜೆ ಸ್ವಾಮಿ ಎಲ್ಲ ಶರಣ